ಯಾವುದೇ ಮೂಲೆಯಲ್ಲಿ ಯಾವುದೇ ರಸ್ತೆಯಲ್ಲಿ ಎಷ್ಟೇ ಕಷ್ಟದಲ್ಲಿರುವಂತಹ ಗೋವುಗಳನ್ನು ಸಾಕೋದು, ಸಂಘಟನೆಯನ್ನು ಜೋಡಿಸೋದು, ಅದರ ಮೂಲಕ ಗೋಪ್ರೀತಿಯನ್ನು ಮನಸ್ಸಿನಿಂದ ತೋರಿಸಕ್ಕಂಥ ವ್ಯಕ್ತಿ ಶ್ರೀಯುತ ಚರಣ್ ವಾಮಂಜೂರವರು. ಇವತ್ತು ವಾಮಂಜೂರಿಗೆ ಬಂದು ಈ ಗೋ ಪೂಜೆಯ ಬಗ್ಗೆ ಒಂದು ಸಣ್ಣ ಎಪಿಸೋಡ್ ಮಾಡಬೇಕಿದ್ರೆ ಕಾರಣ ಈ ಸಂಘಟಕರ ಜೊತೆಗೆ ಇವರು ಚರಣ್ ವಾಮಂಜೂರ ಅಂತ. ಇವ್ರ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ತೀರಾ ಕಡಿಮೆ. ನಿಜವಾಗ್ಲೂ ಅವರು ಎಲ್ಲೂ ಕೂಡ ಮಾತನಾಡೋದಕ್ಕೆ, ಕ್ಯಾಮರಾ ಮುಂದೆ ಕಾಣೋದಕ್ಕೆ ಇಲ್ಲಿ ಇಷ್ಟಪಡುವಂಥ ವ್ಯಕ್ತಿ ಅಲ್ಲ. ಆದರೆ ಅವರ ಗೋಪ್ರೀತಿಗೆ ನಾವೆಲ್ಲ ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿಸಬೇಕು ದೇವ್ರ ಜೊತೆಗೆ ಹೇಳಿ. ಒಳ್ಳೆಯದಾಗಲಿ ನಿಮಗೆ. ನಾನು ಒಂದೇ ಕೇಳೋದು, ಇಷ್ಟು ಗೋವುಗಳನ್ನು ಬಿಟ್ಟು ಯಾರಾದರೂ ಗೋವುಗಳನ್ನು ಕೊಡಬೇಕು ಅಂತ ಇದ್ದರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಆಗ್ಬೋದಾ ಅಂತ? ಆಗ್ಬೋದು. ಯಾವುದೇ ಮೂಲೆಯಲ್ಲಿದ್ದರೂ ನೀವು ಗೋವುಗಳನ್ನು ತಗೊಳ್ಳೋದಕ್ಕೆ ರೆಡಿ ಇದ್ದೀರಿ? ತಗೊಳ್ತೇವೆ ಅಲ್ವಾ? ನಮಗೊಂದು ಕನಸು ಅದು, ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ. ಅದಕ್ಕೆ ದೇವರ ಸಹಕಾರ ಕೊಟ್ಟರೆ ಅಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಮಾಡಿದ್ವಿ. ದೇವರ ಅನುಗ್ರಹ ಕೊಟ್ಟರೆ ಅದೇ ಕರೆಕ್ಟ್. ನಿಮಗೆ ಖಂಡಿತವಾಗ್ಲಿ ಗೋವಿನ ಒಂದು ಪ್ರೀತಿನ ನೀವು ಹೃದಯದಿಂದ ತೋರಿಸಿದಿರಲ್ವಾ, ಅದು ಯಾವತ್ತೂ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ಇನ್ನಷ್ಟು ಶಕ್ತಿಯ ಭಗವಂತ ಕೊಡಲಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು. ಧಾರಾಕಾರ ಮಳೆ, ಆದರೆ ಇಲ್ಲಿ ಒಂದು ಗೋಪೂಜೆ ದೀಪಾವಳಿ ಸಂದರ್ಭದಲ್ಲಿ ನಡೀತಿರಬೇಕಿದ್ರೆ ಎಷ್ಟು ಮಂದಿ ನಮ್ಮ ಹಿಂದೂ ಬಂಧುಗಳು ಸೇರಿದ್ದಾರೆ ಅಂತ ಹೇಳುವಂಥದ್ದು ಈ ಕಾರ್ಯಕ್ರಮಕ್ಕೆ ಸಿಗುವಂತಹ ಅರ್ಥ. ನಿಜವಾಗ್ಲೂ ಗೋಪೂಜೆ ಅಂತ ಹೇಳಿ ನಾವು ಬಾಯಿ ಮಾತಲ್ಲಿ ಮಾತ್ರ ಹೇಳಿದರೆ ಸಾಕಾಗೋದಿಲ್ಲ. ಆದರೆ ನೈಜವಾಗಿ ಕಟುಕರ ಕೈಯಿಂದ ಯಾವ ರೀತಿ ರಕ್ಷಣೆಯನ್ನು ಮಾಡಿ ತಂದಿರುವಂತಹ ಗೋವುಗಳನ್ನು ಇವತ್ತು ಗೋಪೂಜೆಯ ಮೂಲಕ ಇಡೀ ಊರೇ ಸೇರಿಸುವುದರ ಮೂಲಕ ಒಂದು ಹಿಂದುತ್ವದ ಭದ್ರಕೋಟೆಯನ್ನಾಗಿ ಈ ವಾಮಂಜೂರು ಟೈಗರ್ಸ್ ಆಗಿ ಇಲ್ಲಿಯ ಸಂಘಟಕರು ನಿರ್ಮಾಣ ಮಾಡಿದ್ದಾರೆ. ಹಾಗಿದ್ರೆ ಈ ಕಾರ್ಯಕ್ರಮ ಏನು, ಕಾರ್ಯಕ್ರಮದ ವಿಶೇಷತೆ ಏನು, ಈ ಗೋವುಗಳು ಎಲ್ಲಿಂದ ಸಿಕ್ಕಿತ್ತು, ಯಾಕೋಸ್ಕರ ಈ ಗೋಪೂಜೆಯ ವಿಶೇಷ ಅನ್ನುವಂಥದ್ದನ್ನು ನಮ್ಮ ರಘು ಸಾಲಿನ ಅವರು ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದಾರೆ. ಇವ್ರ ಜೊತೆಗೆ ಸಾಕಷ್ಟು ಮಂದಿ ಇಲ್ಲಿಯ ಬಂಧುಗಳಿದ್ದಾರೆ. ಸರ್ ನಮಸ್ತೆ. ಈ ಕಾರ್ಯಕ್ರಮದ ವಿಶೇಷತೆ ಏನು, ಯಾಕೆ ಈ 3 ವರ್ಷದಿಂದ ವಿಶೇಷವಾದ ಗೋಪೂಜೆಯನ್ನು ಮಾಡ್ತಾ ಇದ್ದೀರಿ, ಇದರ ಹಿಂದಿನ ಉದ್ದೇಶ ಏನು ಅಂತ? ನಿಜವಾಗಿ ನೋಡಬೇಕಾದ್ರೆ ಇದು ನಾವು ಸಣ್ಣಲ್ಲಿಂದ ನಮ್ಮ ಮನೆಯಲ್ಲೆಲ್ಲ ಗೋವುಗಳಿದ್ದು, ತುಂಬ ದನ ಎಲ್ಲ ನಮಗೆ ತುಂಬ ಇಷ್ಟ. ನಾವು ಶಾಲೆಗೆ ಹೋಗುವಾಗ ಗೋವುಗಳನ್ನು ಅಲ್ಲಿಗೆ ಮೇಯಲಿಕ್ಕೆ ಬಿಟ್ಟು ಸಂಜೆ ಬರುವಾಗ ಕರ್ಕೊಂಡು ಬರ್ತಿದ್ದದ್ದು, ಅದೇ ಪ್ರೀತಿ. ನಂತರ ಇಲ್ಲಿ ವಾಮಂಜೂರಲ್ಲಿ ಕೆಲವು ಆಕ್ಸಿಡೆಂಟ್ ಆದದ್ದು, ಮತ್ತು ಹೀಗೆ ತುಂಬ ಬೀಡಾಡಿ ದನಗಳು ಇರ್ತದೆ. ಅಲ್ಲಿ ನಿಮಗೆ ಕರು ಹಾಕಿದ ದನ ಹಾಗೆ ಇರ್ತದೆ. ಅದು ರಾತ್ರಿ ಯಾರು ನೋಡಲಿಕ್ಕೆಲ್ಲ ಒಮ್ಮೊಮ್ಮೆ ಯಾರೂ ಇಲ್ಲ, ನಾಯಿ ಸಿಕ್ಕಿದೆಲ್ಲ ಅದನ್ನು ಇದು ಮಾಡ್ತಿತ್ತು, ಸಾಯಿಸ್ತಿದ್ದು ಕೆಲವು. ಅಂಥ ಪರಿಸ್ಥಿತಿಯನ್ನು ನೋಡುವಾಗ ಇಲ್ಲಿ ಇವರೆಲ್ಲ ನಮ್ಮದೊಂದು ತಂಡ ಇತ್ತು ಇಲ್ಲಿ, ಜಯಶಂಕರ್ ಮಿತ್ರ ಮಂಡಳಿ ಮತ್ತು ವಾಮಂಜೂರು ಟೈಗರ್ಸ್. ಅವರು ಸಾಧಾರಣ ಒಂದು 5 ವರ್ಷದಿಂದ ಸಾಧಾರಣ ಒಂದು ದನದ ಕತೆ ಆಗಿ ಉಂಟು. ಅಂದರೆ ಇಲ್ಲಿ ಒಂದು ದನ ಇದೆ, ಇದು ಕರು ತರುವಾಗ ಸಣ್ಣದು, ಇದರ ತಾಯಿ ಅದೇ ಹೆರಿಗೆಯಾಗಿ ಸತ್ತೋಯ್ತು. ಈ ಕರುವನ್ನು ಸಾಕಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ಆಗ ಚರಣರಾಜ್ ಅವರ ಒಂದು ತಂಡ ಮತ್ತು ಜಯಶಂಕರ್ ಮಿತ್ರ ಮಂಡಳಿ ನಾವೆಲ್ಲ ಸೇರಿ ಅದನ್ನೊಂದು ಕಡೆ ಸಾಕ್ತಾ ಇದ್ದೇವೆ. ಅಲ್ಲಿ ಜಾಗದ ತೊಂದರೆ ಆದ್ದರಿಂದ ಅದಕ್ಕೊಂದು ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದೇವೆ ಈಗ ದೊಡ್ಡ ಮಟ್ಟದಲ್ಲಿ. ಇನ್ನು ಅಂಥದ್ದು ಯಾವುದಾದ್ರೂ ಸಮಸ್ಯೆ ಇದ್ದರೆ ದನಗಳಿಗೆ ಅಲ್ಲಿ ಒಂದು ಕಾಲು ನೋವಿದ್ದಿದೆ, ಅಂಥದ್ದೇ ಎಲ್ಲ ದನಗಳನ್ನು ತಂದು, ಅದು ಮಾನವೀಯತೆ. ಇದರಲ್ಲಿ ಯಾವುದು ನಾವು ಗೊಬ್ಬರ ಮಾಡಬೇಕು, ದುಡ್ಡು ಮಾಡಬೇಕು, ಹಾಲು ಸಿಗಬೇಕು ಅಂತ ಯೋಚನೆ ಇಲ್ಲ. ಒಂದು ದನದ ಮೇಲೆ ಪ್ರೀತಿ. ನಮ್ಮಲ್ಲಿ ಇಲ್ಲಿರೋದು ದೇಶಿಗಳು ಹೆಚ್ಚಾಗಿ. ಇದೊಂದು ನಾವು ತಂದದ್ದು. ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಇದು ಮಾಡಬೇಕಂತೇಳಿ ಯೋಚನೆ ಇದೆ. ಹಾಗೆ ಎಲ್ಲರೂ ಕೈ ಜೋಡಿಸಿ ಸತ್ಸನ್ನ ಇದ್ದಾರೆ, ಇಲ್ಲಿ ನಮ್ಮ ಓಂ ಪ್ರಕಾಶ್ ಇದ್ದಾರೆ. ನಾವು ಮೊದಲಿನಿಂದಲೂ ಇವರೆಲ್ಲ ಇದಕ್ಕೆ ಕೈ ಜೋಡಿಸಿಕೊಂಡು ಬಂದಿದ್ದಾರೆ. ಇವತ್ತು ಒಂದು ಕಡೆಯಲ್ಲಿ ಕೇಸರಿಯ ವಾತಾವರಣವನ್ನು ನಿರ್ಮಾಣ ಮಾಡಿದ್ದೀರಿ. ನಿಮಗೆ ಸದಾಕಾಲವು ಭಗವಂತನ ದೇವಗಳ ಆಶೀರ್ವಾದ ಇರಲೆಂದು ಕೇಳಿಕೊಳ್ತೀನಿ. ನಿಮಗಾಗಿನೇ ಪೂರ್ತಿ ತಂಡಕ್ಕೆ ನನ್ನ ಜೊತೆ ಮಾತಾಡಿ ಇಂಥ ಒಂದು ಒಳ್ಳೆಯ ವಿಚಾರವನ್ನು ಬಿಚ್ಚಿಡೋದಕ್ಕೆ ಧನ್ಯವಾದಗಳು ಸರ್ ನಿಮಗೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಗೋಪೂಜೆಯಲ್ಲಿ ತೊಡಗಿಸಿಕೊಂಡಿರುವಂತಹ ನಮ್ಮ ಸಂಸದರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಕಾರ್ಯಕ್ರಮದ ಬಗ್ಗೆ, ಇಲ್ಲಿ ಹುಡುಗರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ. ನಮ್ಮ ತಿರುವೇಲು ವಾಮಂಜೂರು ಟೈಗರ್ಸ್, ಅದೇ ರೀತಿ ಜಯಶಂಕರ್ ಮಿತ್ರ ಮಂಡಳಿ ಮತ್ತು ಮಹಿಳಾ ಮಂಡಳಿಯ ಎಲ್ಲ ಸದಸ್ಯರು, ವಿಶೇಷವಾಗಿ ವಾಮಂಜೂರು ಟೈಗರ್ಸ್ನ ಎಲ್ಲ ಯುವಕರು ಸೇರಿಕೊಂಡು ಈ ಸಾರ್ವಜನಿಕವಾಗಿ ಗೋಪೂಜೆಯನ್ನು ಕಳೆದ 3 ವರ್ಷಗಳಿಂದ ಈ ತಿರುವೇಲಿನಲ್ಲಿ ನಡೆಸ್ತಾ ಬಂದಿದ್ದಾರೆ. ತುಂಬ ಖುಷಿಯಾಗ್ತಾ ಇರುವಂಥ ಸಂಗತಿ, ಇವತ್ತು ಬದಲಾದ ಕಾಲಮಾನದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯೊಳಗೆ ಕೃಷಿ ದೂರವಾಗಿರುವಂಥ ಸಂದರ್ಭದಲ್ಲಿ ಪ್ರಾಯಶಃ ಎಲ್ಲ ಮನೆಗಳಲ್ಲಿ ಹಟ್ಟಿ ಇಲ್ಲ, ಗೋವನ್ನು ಸಾಕುವಂಥ ಸೌಲಭ್ಯಗಳಿಲ್ಲದಿರುವಂಥ ಸಂದರ್ಭದಲ್ಲಿಯೂ ಕೂಡ ಗೋವು ನಮ್ಮೆಲ್ಲರಿಗೂ ಹಿಂದೂ ಸಮಾಜಕ್ಕೆ ಎಷ್ಟು ಪ್ರಾಮುಖ್ಯವಾದಂಥ ಸಂಗತಿ, ಎಷ್ಟು ಪೂಜನೀಯವಾದಂಥ ಒಂದು ವಿಷಯ ಅಂತ ನಮಗೆಲ್ಲ ಗೊತ್ತಿದೆ. ಅದನ್ನು ನಮ್ಮ ಮುಂದಿನ ಪೀಳಿಗೆಗೂ ಕಲಿಸಬೇಕು, ಮುಂದಿನ ಪೀಳಿಗೆಗೂ ಆ ವಿಶೇಷತೆ ಗೊತ್ತಾಗಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಯುವಕರು ಅತ್ಯಂತ ಒಂದು ರೀತಿಯಲ್ಲಿ ದೇವರು ಮೆಚ್ಚುವ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ.
ಸಾರ್ವಜನಿಕವಾಗಿ ಗೋಪೂಜೆಯನ್ನು ಮಾಡ್ತಾ ಇದ್ದಾರೆ. ಸಮಸ್ತ ಹಿಂದೂ ಸಮಾಜ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲ ಜಾತಿಗಳನ್ನು ಮೀರಿ ಹಿಂದೂ ಸಮಾಜ ಇವತ್ತು ಸೇರಿ ಗೋಪೂಜೆಯನ್ನು ಆಚರಣೆ ಮಾಡ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಪ್ರಾರ್ಥನೆ ಮಾಡೋದು, ನಮ್ಮ ತಾಯಿ ರಾಜರಾಜೇಶ್ವರಿಯ ಆಶೀರ್ವಾದ ಸಮಸ್ತ ಹಿಂದೂ ಸಮಾಜದ ಮೇಲೆ ಇರಲಿ, ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡುವಂಥ ಯುವಕರ ಮೇಲೆ ಇರಲಿ, ಗೋವಿನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಈ ದೀಪಾವಳಿಯ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ. ಬಲ